ಇದು ಕೊಟ್ಟಿರುವಂತ ಬೂಸ್ಟ್. ನೆನ್ನೆ ಶಿವಮೊಗ್ಗದಲ್ಲಿ ಕೂಡ ಹೌಸ್ಫುಲ್ ಆಗಿತ್ತು ಅಂಡ್ ಅಲ್ಲಿ ಕೂಡ ಸುಮಾರು 100-120 ರಿವ್ಯೂಗಳು ನಮಗೆ ಬಂದಿದೆ. ಯಾರು ಸಿನಿಮಾ ನೋಡಿದರೆ ಇವತ್ತು ಪ್ರತಿಯೊಬ್ರು ರಿವ್ಯೂ ಕೊಟ್ಟಿದ್ದಾರೆ. ಸೊ ಎಲ್ಲವೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ನಮ್ಮ ಇಡೀ ಕಾಸ್ಟ್ ಇಲ್ಲಿ ಇನ್ನೂ ಸುಮಾರು ಜನ ಇಲ್ಲ ಆಕ್ಚುಲಿ. ಪ್ರತಿಯೊಂದು ಪಾತ್ರಗಳನ್ನ ಅವರು ನೆನಪಿಸ್ಕೊಂಡು ಹೆಸರನ್ನ ಹೇಳ್ಕೊಂಡು ಇವತ್ತು ಹೊರಗಡೆ ಹೋಗಿದ್ದಾರೆ. ಅಂಡ್ ನಾಳೆಯಿಂದ ನಮ್ಮ ಸಿನಿಮಾ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಇಡೀ ಕರ್ನಾಟಕ ಜನತೆಗೆ ನಾವು ಪೀಟರ್ ತಂಡ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ನಮ್ಮಂತ ಹೊಸ ತಂಡವನ್ನ ನೀವು ನಮ್ಮ ಪ್ರಯತ್ನಕ್ಕೆ ನೀವು ಎಷ್ಟು ಸಾಥ್ ಕೊಡ್ತೀರಾ ಅಷ್ಟು ನಾವು ಒಳ್ಳೊಳ್ಳೆ ಕಥೆಗಳನ್ನ, ಒಳ್ಳೊಳ್ಳೆ ಚಿತ್ರಗಳನ್ನ ಮತ್ತು ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀವಿ ಮತ್ತು ಒಳ್ಳೆ ಪ್ರಯತ್ನಗಳಾಗ್ತಾ ಹೋಗುತ್ತೆ. ಅಂಡ್ ಈ ಸಿನಿಮಾ ಕೂಡ ಅಷ್ಟೇ. ಪೀಟರ್ ಇವತ್ತಿನ ರಿವ್ಯೂ ಅಲ್ಲಿ ನಮ್ಗೆ ಅತಿ ಹೆಚ್ಚು ಬಂದದ್ದಂದ್ರೆ, ಇದೇನೋ ಹೊಸ ರೀತಿಯ ಪ್ರಯತ್ನ ಮಾಡಿದೀರಾ, ಹೊಸತರ ಪ್ರೆಸೆಂಟೇಶನ್ ಮಾಡಿದೀರಾ, ಒಂದು ಗುಂಗಲ್ ಹೊರಗಡೆ ಹೋಗ್ತಾ ಇದೀವಿ ಅಂತ. ಸೊ ಈ ತರ ಇದು ಇನ್ನೂ ಸಾಕಷ್ಟು ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಇದಕ್ಕೆ ನಮ್ಮ ಕರ್ನಾಟಕ ಜನತೆಯ ಸಪೋರ್ಟ್ ತುಂಬಾನೇ ಅಗತ್ಯ ಇದೆ. ಥ್ಯಾಂಕ್ ಯು. ಈ ಕತೆ ನಿಮ್ಮ ತಲೆಯಲ್ಲಿ ಉಳಿಯೋದಕ್ಕೆ ಕಾರಣ ಸರ್, ಮೊದಲನೇದಾಗಿ ದೂರದರ್ಶನ ನನ್ನ ಮೊದಲನೇ ಸಿನಿಮಾ. ಅದಾದ್ಮೇಲೆ ಬೇರೆ ಏನೋ ಆಗ್ಬೇಕು. ಆಡಿಯನ್ಸ್ ಸಿನಿಮಾ ಥಿಯೇಟರ್ಗೆ ಬಂದಾಗ ಪ್ರತಿ ಪಾತ್ರಗಳ ಜೊತೆಗೆ ಟ್ರಾವೆಲ್ ಮಾಡ್ಬೇಕು, ಪ್ರತಿ ಪಾತ್ರಗಳನ್ನ ಅವ್ರ ಮನೆಗೆ ತಗೊಂಡು ಹೋಗ್ಬೇಕು ಮತ್ತು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅನ್ನೋದು ತುಂಬಾ ದೊಡ್ಡ ವಿಷಯವಾಗಿತ್ತು. ಸೊ ಅದನ್ನ ಅಚೀವ್ ಮಾಡಿದೀವಿ ಅಂತ ಅನ್ಕೋತೀವಿ. ಅದೇ ನಿಮ್ಮ ತಲೆಯಲ್ಲಿ ಉಳಿಯೋದಕ್ಕೆ ಎಲ್ಲಾದ್ರೂ ನೋಡಿದ್ರೆ ಹೇಗೆ? ಖಂಡಿತ ಸರ್, ಚಂಡೆ ಸಾಕಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರುವಂತದ್ದೇ. ಸೊ ನನಗೆ ಅದನ್ನ ಯಾಕೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನ್ಸಿದ್ದು ಅಂದ್ರೆ, ಅದೊಂದು ತುಂಬಾ ಒಂದು ಡಿಸಿಪ್ಲಿನ್ಡ್ ವಾದ್ಯ ಅದು ಅಂಡ್ ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಅದು ಆಕ್ಚುಲಿ. ಆಮೇಲೆ ಅದರಿಂದ ಹೊರಹೊಮ್ಮುವಂತ ಸೌಂಡ್ ಇದೆಯಲ್ಲ, ಒಂದು ಇಂಟೆನ್ಸಿಟಿ ಇದೆ, ಒಂದು ಡಿವೈನ್ ಟಚ್ ಇದೆ. ಸೊ ಇದನ್ನ ನಾವು ಚಲನಚಿತ್ರದಲ್ಲಿ ಅಳವಡಿಸ್ಕೊಂಡಾಗ ಅದಕ್ಕೆ ಸಿಗುವಂತ ಒಂದು ವೈಬೇ ಬೇರೆ. ಆ ವೈಬ್ ಸಿನಿಮಾ ಥಿಯೇಟರ್ ಅಲ್ಲಿ ಆಡಿಯನ್ಸ್ ಕೊಡುವಂತ ಒಂದು ಎನರ್ಜಿನೇ ಬೇರೆ. ಸೊ ಅದನ್ನ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾಯ್ತು. ಈಗ ಅದೇ ಮಾತಾಡ್ತಿರೋದು. ಆದಷ್ಟು ಈಗ ನಾವು ಮಾತಾಡೋದಕ್ಕಿಂತ ಚಂಡೆ ಸೌಂಡ್ ಜಾಸ್ತಿ ಮಾತಾಡ್ತಾ ಇದೆ. ಸೊ ಹಾಗಾಗಿ ಈಗ ಹೊರಗೆ ಹೋಗ್ಬೇಕಾದ್ರೆ ಅದನ್ನು ಕೂಡ ಜನ ನೆನಪಲ್ಲಿ ಇಟ್ಕೊಂಡು ಹೋಗ್ತಾರೆ. ಪ್ರತಿ ಸತಿ ನೋಡಿ ಸಿನಿಮಾ ಫಸ್ಟ್ ಟೈಮ್ ನಾವು ಮೈಸೂರಲ್ಲಿ ಸೆಕೆಂಡ್ ಪ್ರೀಮಿಯರ್ ಮಾಡಿರೋದು. ಬಟ್ ಫಸ್ಟ್ ಟೈಮ್ ಒಂದು ಮೈಸೂರಿನ ಆಡಿಯನ್ಸ್ ಪ್ರೀಮಿಯರ್ ಶೋ ಮುಖಾಂತರ ನಮ್ಮ ಸಿನಿಮಾನ ವೀಕ್ಷಿಸಿ ಅದ್ಭುತವಾದಂತ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇದು ಶಿವಮೊಗ್ಗದಲ್ಲೂ ನಮಗೆ ಅದೇ ತರ ಫೀಲ್ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಮೈಸೂರಲ್ಲೂ ಫೀಲ್ ಆಗ್ತಿದೆ. ಆಮೇಲೆ ಮೈಸೂರಿನ ಜನತೆಗೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಎಷ್ಟು ಬ್ರಿಲಿಯಂಟ್ ಅಂದ್ರೆ ಮೈಸೂರಿನ ಜನತೆ ಅಷ್ಟು ಈಸಿಯಾಗೆಲ್ಲ ಕನ್ನಡ ಸಿನಿಮಾ ಆಗ್ಲಿ ಬೇರೆ ಸಿನಿಮಾ ಆಗ್ಲಿ ಅಷ್ಟು ಈಸಿಯಾಗಿ ಸುಮ್ಮನೆ ಒಪ್ಕೊಳ್ಳೋರಲ್ಲ. ಅಂಥದ್ರಲ್ಲೂ ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂತಂದ್ರೆ ನಾವು ಮಾಡಿದ ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಗೆಲುವು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂಡ್ ಏಪ್ರಿಲ್ 10 ಅಂದ್ರೆ ನಾಳೆಯಿಂದ ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಒಟ್ಟು ಒಂದು 100 ಥಿಯೇಟರ್ ಅಲ್ಲಿ 100 ಸ್ಕ್ರೀನ್ ಅಲ್ಲಿ ಇದಾಗ್ತಾ ಇದೆ, ರನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ. ಸೊ ಟಿಕೆಟ್ ಅದೇ ಎಲ್ಲ ಬುಕ್ ಮೈ ಶೋದಲ್ಲಿ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಥಿಯೇಟರ್ಗೂ ಬಂದು ತಗೋಬಹುದು. ಬುಕ್ ಮೈ ಶೋ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ ನಮಗೆ ರೇಟಿಂಗ್ ಸಿಗುತ್ತೆ, ಜನ ನೋಡಿರುವಂತ ಒಂದು ಕೌಂಟ್ ಆಗುತ್ತೆ, ನಮಗೆ ಅದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ನಮ್ಮ ನಿರ್ದೇಶಕರು ಇದ್ದಾರೆ, ಮಾತಾಡ್ತಾರೆ. ಪೀಟರ್ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ನೀವೇ ನೋಡಿದ್ರಲ್ಲ, ಅದೇ ನೋಡಿರೋರಿಗೆ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂಡ್ ನೋಡ್ಬೇಕಾದವರಿಗೆ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಹೊಸ ಪ್ರಯತ್ನ ಕನ್ನಡ ಇಂಡಸ್ಟ್ರಿಲಿ ನಾವು ಮಾಡಿರೋದು. ಬೇರೆ ಇಂಡಸ್ಟ್ರಿಗೆಲ್ಲ ಕಂಪೇರ್ ಮಾಡಿ ಮಾತಾಡ್ತಾರಲ್ಲ, ಅದನ್ನ ನಮ್ಮ ಇಂಡಸ್ಟ್ರಿಲಿ ಬಂದಿದೆ ನೋಡಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಹೌದು, ಅದಕ್ಕೂ ನೀವು ಮಾಡಿರೋ ಪಾತ್ರ ನೋಡಿದ್ರಲ್ಲ, ಚಂಡೆ ಅಂದ್ರೆ ಪೀಟರ್ ಅಂದ್ರೆ ಚಂಡೆ ಅಲ್ಲ. ಅದೇ ಫಸ್ಟ್ ಅದೆಲ್ಲ ಹೇಳ್ಬಾರ್ದು.